2 ತಿಂಗಳ ಇವತ್ತು ನಾಳೆ ಹಾಕಿರೋದು ತಾಲೂಕಿಗೆ ತಗೋಬೋದಿತ್ತಲ್ಲ. ಇಲ್ಲ ಆಗಿದೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಕೇಳಿ. ನಮ್ಮ ಕಾರ್ಯಕರ್ತರಿಗೆ ನಾವೇ ಧೈರ್ಯ ತುಂಬಕ್ಕಿಲ್ಲ ಅಂತ ಅಂದ್ರೆ ಇದ್ಯಾವ್ದು ಅಧಿಕಾರಿಗಳು ಏನ್ ಅಕ್ರಮ ನೀವೇ ಕ್ರಮ ಜರುಗಿಸಿ. ನಮಗೆ ಈ ಕೆಲಸ ಬರೋದೇ ಇಲ್ಲ. ನಾವು ಮಾಡ್ಬೇಕಾಗೇನಲ್ಲ. ನಾವು ಮಾಡ್ತಾ ಇದೀವಿ. ನೀವು ಗೋರಕ್ಷಣೆ ನೀವು ಮಾಡ್ತೀವಿ, ನಾವೇನ್ ಮಾಡ್ಬೇಕಿತ್ತು? ನಾವು ಮಾಡ್ತಿದೀವಲ್ಲ. ತಿಪ್ಪೂರಿನಲ್ಲಿ ಎಷ್ಟು ಕಸಾಯಿಖಾನೆಗಳಿದಾವೆ ನಾನು ತೋರಿಸ್ದೆ ರವಿಕುಮಾರ್ ಸರ್. ಇಲ್ಲ ಸರ್, ನಾವು ಬರ್ತೀವಿ ಅಂತ ಗೊತ್ತಾಗಿರೋದೇ ಸಂಜೆ. ನೀವು ಅಷ್ಟು ಬೇಗ ಹೋಗಿ ಇನ್ಸ್ಟ್ರಕ್ಷನ್ ತಗೊಂಡು ಒಂದು ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಇಲ್ವಾ? ನನ್ನ ಕಾರ್ಯಕರ್ತರ ಮೇಲೆ ಮುಸಲ್ಮಾನರು ಅಲ್ಲೇ ಮಾಡ್ತಾರೆ. ಸುಳ್ಳ ನೀವು ಹೇಳಿ. ಅದನ್ನ ನಮ್ಮ ಕಾರ್ಯಕರ್ತರ ಮೇಲೆ ನಾವು ಒಂದು ಧೈರ್ಯ ತುಂಬಿದ್ರೆ ನಾಳೆ ಹೋರಾಟ ಮಾಡೋದಕ್ಕೆ, ನಾಳೆ ಹೋರಾಟ ಮಾಡೋದಕ್ಕೆ ಹೇಳ್ಬೇಕಲ್ವ ನಾವು? ಅವ್ರಿಗೆ ಧೈರ್ಯ ತುಂಬೋದು ಯಾರು ಹೇಳಿ? ಯಾರು ಧೈರ್ಯ ತುಂಬ್ತೀರಿ? ಈಗ ನಿಮ್ ಧೈರ್ಯ ತುಂಬಕ್ಕಾಗುತ್ತೆ ಅವ್ರಿಗೆ? ನಾನು ಕೇಳ್ತಾರೆ, ನಿಮ್ ಧೈರ್ಯ ತುಂಬಕ್ಕಾಗುತ್ತೆ, ನಾನು ಧೈರ್ಯ ತುಂಬ್ತೀನಿ. ಹಾಸ್ಪಿಟ್ಲ್ ಬರೋದು ತಪ್ಪು. ಈ ಕಾರಣ ಇದು ನೋಡಿ ಈ ಸಲ ಕಿತ್ತೂರಿಗೆ ಹೋಗ್ತಾ ಇದ್ದಂತ ಸಮಯದಲ್ಲಿ ನಾವು ಇಲ್ಲಿ ನುಗ್ಗೇಹಳ್ಳಿ ಹತ್ರ, ಕಾರೇಹಳ್ಳಿ ನುಗ್ಗೇಹಳ್ಳಿ ಅಂತ ತಡೆದಿದ್ದಾರೆ. ತಡೆದು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳ ನೋಟಿಸ್ ಇದೆ. ಇದರಲ್ಲಿ ಏನಿದೆ ಅಂತ ಅಂದ್ರೆ ಇವತ್ತು ಮತ್ತು ನಾಳೆ 2 ದಿನಗಳು ನಮ್ಮ ತುಮಕೂರು ಜಿಲ್ಲೆಗೆ ನಿರ್ಬಂಧ ಆಗಿದ್ದಾರೆ.